ನಮಸ್ಕಾರ. ಆಯುಷ್ ಟಿವಿಯ ವೀಕ್ಷಕರಿಗೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ. ವೀಕ್ಷಕರೇ, ನಮ್ಮ ಜೊತೆಲಿ ಎಂದಿನಂತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್, ಜ್ಯೋತಿಷ್ಯ ಜ್ಞಾನ ನಿಧಿ, ಪ್ರಿಡಿಕ್ಟಿವ್ ಗುರು, ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಶ್ರೀ ದಿನೇಶ್ ಗುರುಜಿರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇವತ್ತಿನ ಸಂಚಿಕೆಯನ್ನ ಕೂಡ ಶುರು ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ನಮಃ ಶಿವಾಯ. ಶಿವಾಯ ನಮಃ ಓಂ. ನಮಸ್ಕಾರ ವೀಕ್ಷಕರೇ, ಇವಾಗ ಸಾಕಷ್ಟು ಜನ, ಸಾವಿರಾರು ಜನ ಬೇರೆ ಬೇರೆ ಊರುಗಳಿಂದ ಬಂದು ನಕ್ಷತ್ರ ನಾಡಿಯನ್ನ ಈಗಾಗಲೇ ಕಲ್ತ್ಕೊಂಡಿದ್ದಾರೆ, ಕಲಿತಾನೂ ಇದ್ದಾರೆ. ಕಲಿಬೇಕು ಅನ್ನೋ ಆಸಕ್ತಿ ಕೂಡ ತುಂಬಾ ಜನರಲ್ಲಿದೆ. ಬಟ್ ಆದ್ರೂ ಕೂಡ ಟಿವಿ ಮುಂದೆ ಕುಂತು ಯೋಚನೆ ಮಾಡ್ತಾ ಇರ್ತಾರೆ, 4 ದಿನದಲ್ಲಿ ಏನ್ ಹೇಳ್ಕೊಡ್ತಾರಪ್ಪ, ಹೋಗಿ ಕಲಿಯೋದ ಬೇಡ ಅಂತ. ಸೊ ಈ ತರ ಯೋಚನೆ ಮಾಡ್ಬೇಡಿ. 4 ದಿನದಲ್ಲಿ ಖಂಡಿತವಾಗ್ಲೂ ನಿಮ್ಮ ಜಾತಕವನ್ನ ನೋಡ್ಕೊಳ್ಳೋಷ್ಟು ಗುರುಜಿಯವರು ಹೇಳ್ಕೊಡ್ತಾರೆ. ಅಂಡ್ ನಕ್ಷತ್ರ ನಾಡಿಯಲ್ಲಿ ಒಂದು ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಬೇರೆ ಇದ್ರ ತರ ಅಲ್ಲ. ಸೊ ಜಾತಕ, ಡೇಟ್ ಆಫ್ ಬರ್ತ್, ಟೈಮಿಂಗ್ಸ್ ಹಾಕಿ ತಕ್ಷಣ ಎಕ್ಸಾಕ್ಟ್ ಆಗಿ ಕಾಂಬಿನೇಷನ್ ಗಳು ಬಂದ್ಬಿಡುತ್ತೆ. ಆ ಕಾಂಬಿನೇಷನ್ ಬಂದಿದ ತಕ್ಷಣ ಗೊತ್ತಾಗೋಗುತ್ತೆ ಕೆಲಸ ಆಗುತ್ತಾ ಅಥವಾ ಆಗಲ್ಲ ಅಂತ. ಸೊ ನಿಮ್ಗೂ ಆಸಕ್ತಿ ಇದ್ರೆ ಬಂದು ಕಲ್ತ್ಕೊಳ್ಳಿ. ಹಾಗೇನೆ ಇವಾಗ ಜ್ಯೋತಿಷ್ಯ ಎಷ್ಟು ಇಂಪಾರ್ಟೆಂಟ್, ಒಂದು ಮನೆ ಅಂತ ಬಂದಿದ ತಕ್ಷಣ ವಾಸ್ತು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ವಾಸ್ತು ಕಿಟ್ ಕೂಡ ಇದೆ ಅಂತಾನೆ ಹೇಳ್ಬೋದು. ಗುರುಜಿಯವರೇ ಸ್ವತಃ ಕಂಡು ಹಿಡಿದಿರುವಂತದ್ದು. ಸೊ 25 ವಸ್ತುಗಳು ಅದ್ರಲ್ಲಿರುತ್ತೆ. ನಾನು ನಿಜವಾಗ್ಲೂ ನಿಮ್ಗೆ ಹೇಳಿದ್ದೆ ನಿನ್ನೆ, ನಾನು ಅದನ್ನ ತೋರಿಸ್ತೀನಿ, ಅದು ಏನು ಅಂತೆಲ್ಲ ಹೇಳ್ತೀನಿ ಅಂತ ಒಂದೊಂದಾಗೆ ಹೇಳ್ತಾ ಬರ್ತೀನಿ. ಇವಾಗ ತುಂಬಾ ಮನೆಗಳಲ್ಲಿ ಮ್ಯಾರೇಜ್ ಪ್ರಾಬ್ಲಮ್ಸ್ ಗಳಿರುತ್ತೆ. ಇನ್ ಕೆಲವರು ಮನೆ ಮುಂದೆ ಗಣೇಶನ ಒಂದು ಫೋಟೋ ಹಾಕಿರ್ತಾರೆ. ಯಾಕಂತ ಹೇಳಿದ್ರೆ ಕಣ್ ದೃಷ್ಟಿ ಬೀಳ್ಬಾರ್ದು ಅಂತ. ತುಂಬಾ ಜನರಿಗೆ ಇವಾಗ ಎನಿಮೀಸ್ ಅಂದ್ರೆ ಶತ್ರುಗಳ ಕಾಟ ಇರುತ್ತೆ. ಮನೇಲಿ ಮಕ್ಳಿದ್ರೆ ಎಜುಕೇಶನ್ ಸರಿಗಿರಲ್ಲ, ಎಲ್ಲಾ ಇದ್ರೂ ಕೂಡ ನೆಮ್ಮದಿ ಇರಲ್ಲ, ಜಗಳಗಳನ್ನ ಆಡ್ತಾ ಇರ್ತಾರೆ. ಸಮಸ್ಯೆ ಮನೆ ಅಂದ್ಮೇಲೆ ಒಂದಲ್ಲ 1000 ಇರುತ್ತೆ. ಸೊ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಈ ವಾಸ್ತುವಲ್ಲಿ ಸಾಕಷ್ಟು ಕಿಟ್ ಅಂದ್ರೆ ಏನು, ಬೇರೆ 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 ವಸ್ತುಗಳಿದೆ. ಸೊ ಪ್ರತಿಯೊಂದು ವಸ್ತುಗಳು ಒಂದೊಂದು ರೀತಿಯಲ್ಲಿ ಉಪಯೋಗ ಆಗುತ್ತೆ. ನಿಮ್ಗೆ ಬೇಕು ಅಂತ ಹೇಳಿದ್ರೆ ಕರೆ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಬಹುದು. ಟೆಲಿಫೋನ್ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತದೆ. ಪ್ರತಿದಿನ ಕಾರ್ಯಕ್ರಮದಲ್ಲಿ ಗುರುಜಿಯವರು ಒಂದಲ್ಲ ಒಂದು ಪರಿಹಾರವನ್ನು ಕೊಡ್ತಾರೆ. ಇವತ್ತು ಮ್ಯಾರೇಜ್ ವಿಷಯವಾಗಿ ಮಾತನಾಡ್ತಾ ಇದೀವಿ. ಖಂಡಿತವಾಗ್ಲೂ ಮಾತನಾಡೋಣ. ಅದಕ್ಕೂ ಮುಂಚೆ ಕಾಲರ್ಸ್ ಬರ್ತಿದ್ದಾರೆ, ಕಾಲರ್ನ ಮಾತನಾಡ್ಸೋಣ. ಹಲೋ. ಹಲೋ, ನಮಸ್ಕಾರಮ್ಮ. ಯಾರ ಬಗ್ಗೆ ಕೇಳ್ಬೇಕು, ಡೇಟ್ ಆಫ್ ಬರ್ತ್ ಹೇಳಿ. ಹಲೋ, ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಿದ್ದೆ. ಬೇಗ ಬೇಗ ಮಾತಾಡಿಮ್ಮ. ಯಾರ ಬಗ್ಗೆ ಕೇಳ್ಬೇಕು, ಡೇಟ್ ಆಫ್ ಬರ್ತ್ ಹೇಳಿ. ನಮ್ ಕಸಿನ್ ಬಗ್ಗೆ ಕೇಳ್ಬೇಕಾಗಿತ್ತು. ದಿನಾಂಕ 24/9/1982. 24/9/1982. ಟೈಮಿಂಗ್ಸ್ ಏನು? 9:45 AM. 9:45 AM. ಹುಟ್ಟಿರುವಂತ ಊರು? ಎಸ್, ತುಮಕೂರು ಡಿಸ್ಟ್ರಿಕ್ಟ್. ತುಮಕೂರು ಡಿಸ್ಟ್ರಿಕ್ಟ್. ಖಂಡಿತ ಇವಾಗ ಗುರುಜಿ ಮಾತಾಡ್ತಾರೆ, ಮಾತಾಡಿ. ನಮಸ್ಕಾರ. ಹಲೋ, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಮೇಡಮ್. ಮೇಡಮ್ ಬಂದ್ಬಿಡಿ. ಓಕೆ. ಸ್ಮಾಲರ್ ದೆನ್ ಯು. ನೋ ವರಿ. ಓಕೆ. ಗುಡ್ ಈವ್ನಿಂಗ್ ಮಿಸ್. ಓಕೆ. ಮೈ ಕಸಿನ್, ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ತುಂಬಾ ಈ ನಡುವೆ. ಸೂರ್ಯದಶ ನಡೀತಾ ಇದೆ. ಸೂರ್ಯದಶೆಯಲ್ಲಿ 2018 ಬುಧ ಭುಕ್ತಿ. ಸೂರ್ಯ ಹೇಗಿದೆ ನಕ್ಷತ್ರ ನಾಡಿಯಲ್ಲಿ ನೋಡೋಣ. ಸೂರ್ಯ 11, ಬುಧ ಭುಕ್ತಿ. ಬಟ್ ಇದು ಮೇಜರ್ ಏನಿಲ್ಲ. ಇಟ್ಸ್ ನಾಟ್ ಮೇಜರ್ ಅಂತ ಏನು ವರಿ ಮಾಡಬೇಡಿ. ಯಾಕಂದ್ರೆ ಸೂರ್ಯನಲ್ಲಿ 11 ಬಂದಾಗ ಮೇಜರ್ ಹೆಲ್ತ್ ಪ್ರಾಬ್ಲಮ್ ಬರೋದಿಲ್ಲ. ಇದು ತಾತ್ಕಾಲಿಕ ಅಂತ ಹೇಳ್ಬೋದು. ಏನ್ ಪ್ರಾಬ್ಲಮ್ ಇದೆ? ಅವ್ರಿಗೆ ಬ್ಲಾಕ್ ಮ್ಯಾಜಿಕ್ ಮಾಡ್ಸೋರೇನೋ ಅನಿಸ್ತೈತೆ, ಅದಕ್ಕೆ. ವಾಟ್ ಈಸ್ ಬ್ಲಾಕ್ ಮ್ಯಾಜಿಕ್? ಐ ಡೋಂಟ್ ನೋ. ವಾಟ್ ಈಸ್ ವೈಟ್ ಮ್ಯಾಜಿಕ್ ಹಂಗಾರೆ? ಐ ಡೋಂಟ್ ನೋ. ಓಕೆ. ಸೊ ಕೆಲವೊಂದ್ಸತಿ ಏನಾಗುತ್ತೆ, ನಮಗೆ ಕಷ್ಟಗಳು ಬಂದಾಗ ಬಹಳಷ್ಟು ಜನ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ, ಸಡನ್ ಆಗಿ ವಿ ಗೆಟ್ ಇನ್ ಟು ಸಮ್ ಕೈಂಡ್ ಆಫ್ ಎ ನೋಷನ್, ಸೊ ದಟ್ ಸಂಬಡಿ ಹ್ಯಾಸ್ ಡನ್ ರಾಂಗ್ ಟು ಅಸ್ ಅಂತ. ಸೊ ಅದಿರುತ್ತೆ ಲೈಫಲ್ಲಿ. ಒಬ್ರು ಬೆಳಿತಾ ಇರ್ತಾರೆ ಅಂತೆ, ಒಬ್ರು ಕಾಯಿಲೆಯವರು ಇರ್ತಾರೆ, ಅದಕ್ಕೆ ಹೋಗಿ ಏನೋ ಒಂದು ನೆಗೆಟಿವ್ ಮಾಡ್ತಕ್ಕಂಥ ಇರುತ್ತೆ ಅಂತ ಇರ್ತಾರೆ. ಬಟ್ ಫಸ್ಟ್ ನಮ್ಮ ಹಾರೋಸ್ಕೋಪ್ ಅಲ್ಲಿ ಹೇಗಿದೆ ಅಂತ ನೋಡ್ಕೋಬೇಕು. ಹಾರೋಸ್ಕೋಪ್ ಇಸ್ ದಿ ಪಿವಟಲ್ ಪಾಯಿಂಟ್ ಫಾರ್ ಎನಿ ಒಂದು ಕನ್ಸಿಡರೇಷನ್. ಸೊ ಜಾತಕದಲ್ಲಿ ಯಾವಾಗ 11 ಅಂತ ಇರುತ್ತೆ, 11 ಜಾಸ್ತಿ ಬರ್ತಾ ಇರುತ್ತೋ, ಯಾವುದನ್ನು ಏನೂ ತಡೆಯಕ್ಕಾಗಲ್ಲ. ಅಂದ್ರೆ ನೋ ನೆಗೆಟಿವ್ ಫೋರ್ಸಸ್ ವಿಲ್ ಬಿ ಅಟ್ಯಾಕಿಂಗ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಜಾತಕ ಬಲವಾಗಿದ್ರೆ ಬಹಳಷ್ಟು ಇದು. ಈಗ ರಾಜಕಾರಣಿಗಳು, ಈಗ ನರೇಂದ್ರ ಮೋದಿ ಇರ್ತಾರೆ, ಎಷ್ಟು ಜನ ಕೆಟ್ಟದಾಗಿ ಹೇಳೋರು ಇರ್ತಾರೆ, ಎಷ್ಟು ಜನ ಒಳ್ಳೇದಾಗಿ ಹೇಳಿರ್ತಾರೆ. ಎಷ್ಟೊಂದು ಜನ ಕೆಟ್ಟದಾಗಿ ಹೇಳಿದಾಗ ಅದು ನೆಗೆಟಿವ್ ಆಗಿ ಟರ್ನ್ ಆಗುತ್ತೆ, ಬ್ಲ್ಯಾಕ್ ಮ್ಯಾಜಿಕ್ ಆಗು ಟರ್ನ್ ಆಗುತ್ತೆ. ಸೊ ಅದು ಎಫೆಕ್ಟ್ ಆಗೋದಿಲ್ಲ. ಸೊ ಅಷ್ಟೇ ನಾವು ಪಾಸಿಟಿವ್ ಇರುತ್ತೆ. ಸೊ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಈಗಿನ ಕಾಲದಲ್ಲಿ, ಕಲಿಯುಗದಲ್ಲಿ ಮಾಡ್ತಕ್ಕಂಥವ್ರು ಬಹಳ ಕೆಲವೇ ಜನ ಇದ್ದಾರೆ. ಕೆಲವೇ ಜನ ಬ್ಲ್ಯಾಕ್ ಮ್ಯಾಜಿಕ್. ಅಷ್ಟು ಈಸಿ ಅಲ್ಲ. ಹೇಗೆ ಯಂತ್ರ ಮಂತ್ರ ತಂತ್ರ ಎಷ್ಟು ಕಷ್ಟ ಇರುತ್ತೋ, ಒಂದು ಹೋಮ ಮಾಡ್ತಕ್ಕಂಥದ್ದು ಒರಿಜಿನಲ್ ಆಗಿ ಎಷ್ಟು ಕಷ್ಟ ಇರುತ್ತೋ, ಬ್ಲ್ಯಾಕ್ ಮ್ಯಾಜಿಕ್ ಮಾಡೋಕ್ಕೂ ಅಷ್ಟೇ ಕಷ್ಟ ಇರುತ್ತೆ. ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತಂದ್ರೆ
ಬಹಳಷ್ಟು ಇಂಡಿಕೇಶನ್ಸ್ ಬರುತ್ತೆ. ಮನೇಲಿ ಅನ್ನ ರೆಡ್ ಆಗುತ್ತೆ, ಮಾಡ್ತಕ್ಕಂಥ ಅನ್ನ ಇರುತ್ತಲ್ಲ, ರಾತ್ರಿ ಇಟ್ಟಿರ್ತಾರೆ, ಬೆಳಿಗ್ಗೆ ಆಗೋಷ್ಟಕ್ಕೆ ರೆಡ್ ಆಗಿರುತ್ತೆ. ಎರಡನೇ ವಿಚಾರ, ಯಾವಾಗ್ಲೂ ರೆಸ್ಟ್ಲೆಸ್ನೆಸ್, ಅಂದ್ರೆ ಮನಸ್ಸಲ್ಲಿ ಏನೋ ಒಂದು ಆತಂಕ 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 ಆತಂಕ, ಅದೇನು ಮಾಡಿದ್ರೂ ಸಮಾಧಾನನೇ ಆಗಲ್ಲ. ದಿಸ್ ಇಸ್ ದಿ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟು, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ಯಾವುದೇ ಒಂದು ಜನದ ಹತ್ರ ಮಾತಾಡಿದ್ರೆ ಎಲ್ಲರೂ ಒಂಥರ ನೆಗೆಟಿವ್ ಆಗ್ತಕ್ಕಂಥದ್ದು, ಪ್ರತಿಯೊಬ್ರು ನೆಗೆಟಿವ್ ಆಗ್ತಕ್ಕಂಥದ್ದು. ಇದು ಥರ್ಡ್ ಪಾಯಿಂಟ್. ಯಾರು ಮಾತಾಡ್ಸು ನನಗೆ ಏನಕ್ಕಪ್ಪ ಈ ತರ ಮಾಡ್ತಾ ಇದ್ದಾರೆ ಅಂತಂದ್ರೆ, ದಟ್ ಈಸ್ ಇಂಡಿಕೇಶನ್, ಥರ್ಡ್ ಇಂಡಿಕೇಶನ್. ಫೋರ್ತ್ ಇಂಡಿಕೇಶನ್, ಮನೆಯಲ್ಲಿ ಸಿಕ್ಕಾಪಟ್ಟೆ ಕಲಹಗಳು, ಡಿಫರೆನ್ಸಸ್, ಜಗಳಗಳು. ಇಷ್ಟು ಇಂಡಿಕೇಶನ್ ನಾವು ತಗೊಂಡಾಗ ಇದರಲ್ಲಿ ನಾವು ಒಂದು ಲೈಟ್ ತೋರಿಸಬಹುದು, ಒಂದು ಸ್ಟಾರ್ಟ್ ಆಗಿರ್ಬೋದು, ಯಾರೋ ಒಂದು ಮಾಡಿಸಿರೋದು ಅಂತ ಹೇಳ್ಬೋದು. ಇದು ಇಂಡಿಕೇಶನ್ಸ್ ಇರುತ್ತೆ. ಆರೋಗ್ಯದ ಒಂದನ್ನೇ ನೋಡಿಕೊಂಡು ನಾವು ಡಿಸಿಷನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಫಸ್ಟ್ ಪಾಯಿಂಟ್. ಈಗ ಜಾತಕದ ಪ್ರಕಾರ ಫಸ್ಟ್ ಹೌಸ್ ಶುಕ್ರ ಬರ್ತಾ ಇದೆ, ನಥಿಂಗ್ ಟು ವರಿ. ಅದರಲ್ಲಿ ಫಸ್ಟ್ ಹೌಸ್ ಇಸ್ ದಿ ಹೌಸ್ ವಿಚ್ ಶೋಸ್ ಎವ್ರಿಥಿಂಗ್. 1, 8, 10, 12, 11, 11 ಬಂದಿರುತ್ತೆ. ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗಿರುತ್ತೆ, ಸ್ವಲ್ಪ ಹಲುಸಿನೇಷನ್ ಅಂತ ಹೇಳ್ತೀವಿ. ಇದನ್ನ ಹೋಗೋಕೆ ವೆರಿ ವೆರಿ ಸಿಂಪಲ್ ಟೆಕ್ನಿಕ್ ಹೇಳ್ತೀನಿ. 1, 2, 3, 4, 5, 6, 7, 8, 9, 11, 12 ರಾಹುನಲ್ಲಿದೆ. ಒಂದೇ ಒಂದು ಗಾರ್ಲಿಕ್ ಇವತ್ತು ನೈಟ್ ಇಟ್ಕೊಂಡು ಮಲ್ಕೊಳಕ್ ಹೇಳಿ. ಒಂದೇ ಒಂದು ಗಾರ್ಲಿಕ್ ಅಥವಾ 2 ಎಸ್ಲು ಅಂತ ಹೇಳ್ತಾರ, 2 ಗಾರ್ಲಿಕ್ ಇಟ್ಕೊಂಡು ಮಲ್ಕೊಳಕ್ ಹೇಳಿ. ವಿತಿನ್ 11 days ಕಂಪ್ಲೀಟ್ ಚೇಂಜ್ ಆಗುತ್ತೆ. ಜಾತಕ ಚೆನ್ನಾಗಿದೆ, ಅದ್ಭುತವಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಶಿ ವಿಲ್ ಗ್ರೋ ವೆರಿ ವೆಲ್. ಏನಕ್ಕೂ ವರಿ ಮಾಡಬೇಡಿ. ಓಕೆ, ಒಳ್ಳೆದಾಗ್ಲಿ. ಧನ್ಯವಾದ ಕರೆ ಮಾಡೋದಕ್ಕೆ. ವೀಕ್ಷಕರೇ, ಸೆಪ್ಟೆಂಬರ್ 15, 16ನೇ ತಾರೀಕಿಗೆ ಮೈಸೂರಿಗೆ ಬರ್ತಾ ಇದ್ದಾರೆ ಗುರುಜಿ. 29, 30 ಸೆಪ್ಟೆಂಬರ್ಗೆ ಬೆಂಗಳೂರಿನಲ್ಲಿ ಕ್ಲಾಸಸ್ ನ ಹೇಳ್ಕೊಡ್ತಾರೆ. ಅಕ್ಟೋಬರ್ 13 ಹಾಗೂ 14ನೇ ತಾರೀಕಿಗೆ ಮಂಗಳೂರಿನಲ್ಲಿ ನಕ್ಷತ್ರ ನಾಡಿಯನ್ನ ಹೇಳ್ಕೊಡ್ತಾರೆ. ಕ್ಲಾಸಸ್ ಡೇಟ್ಸ್ ನಾನು ಹೇಳ್ಬಿಟ್ಟಿದ್ದೀನಿ, ಸೊ ಬರ್ಕೊಳ್ಳಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಬಂದು ಕಲ್ತ್ಕೊಳ್ಳಿ. ಇವಾಗ ನೆಕ್ಸ್ಟ್ ಕಾಲರ್. ಹಲೋ. ಹಲೋ, ನಮಸ್ಕಾರ. ನಮಸ್ತೆ. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕು? ಡೇಟ್ ಆಫ್ ಬರ್ತ್ ಹೇಳಿ. 24 ಜೂನ್ 24 ಜೂನ್ 1960. 1960. ಟೈಮಿಂಗ್ಸ್ ಏನು? ಹಾ, ಬೆಳಗಿನ ಜಾವ 5:15. ಬೆಳಗಿನ ಜಾವ 5:15. ಹುಟ್ಟಿರೋಂತ ಊರು? ಬ್ಯಾಂಗ್ಳೂರ್. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ನೀವು? ನಮ್ಮ ತಾಯಿಯವ್ರ ಬಗ್ಗೆ. ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಮಿಥುನ ಲಗ್ನ, ಮಿಥುನ ರಾಶಿ, ಚಂದ್ರ ಮತ್ತೆ ಸೂರ್ಯ ಒಟ್ಟಿಗೆ ಇದೆ. ಹೌದು ಸರ್. ಸೂರ್ಯನಿಗೆ ಮತ್ತೆ ಚಂದ್ರ ಹಿಂದೆ ಇದೆ. ಅಮಾವಾಸ್ಯ ದಿವಸ ಹುಟ್ಟಿದ್ದಾರೆ. ಹಾ. ರಾಹು ಆರಿದ್ರಾ ನಕ್ಷತ್ರದಲ್ಲಿ ಇದ್ದಾಗ ಹುಟ್ಟಿದ್ದಾರೆ, ಅಂದ್ರೆ ಮಳೆ ಬರೋ ಟೈಮ್. ಆರಿದ್ರಾ ನಕ್ಷತ್ರ ಸೂರ್ಯ ಬರೋ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಯಾವಾಗ ಸೂರ್ಯ ಆರಿದ್ರಾ ನಕ್ಷತ್ರ ಪ್ರವೇಶ ಮಾಡ್ತಾನೆ, ಚಂದ್ರನು ಇರ್ತಾನೆ, ಯಾವಾಗ ಮಳೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಇವಾಗ ಬುಧ ದೇಶ ನಡೀತಾ ಇದೆ. ಬುಧ ದೇಶದಲ್ಲಿ 2019 ಜನವರಿವರೆಗೂ ಸೂರ್ಯ ಭುಕ್ತಿ. ಬುಧ ಮತ್ತೆ ಸೂರ್ಯ ಯಾವ ಕಾಂಬಿನೇಷನ್ ತೋರಿಸ್ತಾ ಇದೆ ನೋಡೋಣ. ಬುಧ ಮತ್ತೆ ಸೂರ್ಯ 1, 4, 1, 3, 6, 7. ಹೇಳಿ, ಏನ್ ಕೇಳ್ಬೇಕಾಯ್ತು? ಸ್ವಲ್ಪ ಅವ್ರದ್ದು ಸಾಂಸಾರಿಕ ಜೀವನದ ಬಗ್ಗೆ, ಅಂದ್ರೆ ಸ್ವಲ್ಪ ಗಂಡನ ಬಗ್ಗೆ ಸ್ವಲ್ಪ ಕಿರುಕುಳ ಜಾಸ್ತಿ ಇದೆ. ಓಕೆ, ಅದು ಸ್ವಲ್ಪ ಯಾವಾಗ ಕಮ್ಮಿ ಆಗುತ್ತೆ, ಯಾವಾಗ ಹೇಳ್ದಂಗ್ ಕೇಳ್ತಾರೆ ಅಂತ. ನೀವೇನಾಗ್ಬೇಕು? ಮಗಳು. ನೀವ್ ಹೇಳಿದ್ರೆ ಕೇಳ್ತಾ ಇಲ್ವಾ? ಇಲ್ಲ, ಅವ್ರು ಯಾರು ಮಕ್ಳಿಗೆ ಏನೋ ಬೆಲೆ ಕೊಡ್ತಲ್ಲ, ಹೆಂಡತಿ ಮಕ್ಳಿಗೆಲ್ಲ. ಓಕೆ, ಅದಕ್ಕೆ ಸ್ವಲ್ಪ ಯಾವಾಗ ಸ್ವಲ್ಪ ಸರಿ ಏನ್ ಹೋಗುತ್ತೆ ಕೆಲಸ ಅಂತ. ಮಾಡ್ತಾರೆ ನಿಮ್ ಫಾದರ್? ಅವ್ರು ರಿಟೈರ್ಡ್ ಆಗಿದ್ದಾರೆ. ಓಕೆ, ಮನೇಲಿದ್ದಾರೆ. ಹಾ. ಓಕೆ, ಯಾವ ತರ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಾನೊಂದು ಅದಕ್ಕೆ ಸ್ವಲ್ಪ ಇದು ಮಾಡ್ಬೋದು. ಇಲ್ಲಿ ನೋಡಿ, 1, 6, 10 ಕಾಂಬಿನೇಷನ್ ಸ್ವಲ್ಪ ತೀರಾ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಇದು 1, 10 ಬರ್ತಾ ಇರೋದ್ರಿಂದ ಅಷ್ಟು ಪ್ರಾಬ್ಲಮ್ ಇಲ್ಲ. ಕಿರಿಕಿರಿ ಅಂದ್ರೆ ಸ್ವಲ್ಪ ರೇಗ್ತಕ್ಕಂಥದ್ದು ಹೆಚ್ಚಾಗಿರ್ತಕ್ಕಂಥದ್ದು ಇರುತ್ತೆ ಅಂದ್ರೆ ಜಾಸ್ತಿ. ಸ್ವಲ್ಪ ಬೇರೆಯವ್ರದ್ದು ಹೇಳಿದ ಮಾತು ಕೇಳೋದು ಸ್ವಲ್ಪ ಜಾಸ್ತಿ, ಮನೆಯವ್ರದ್ದು ಕೇಳಲ್ಲ. ಓಕೆ, ಬೇರೆಯವ್ರದ್ದು ಸ್ವಲ್ಪ ಆತರ ಪ್ರಾಬ್ಲಮ್ ಇದೆ ಅದಕ್ಕೆ. ಓಕೆ, ವೆರಿ ಸಿಂಪಲ್. ಒಂದು ಕಲ್ಲುಪ್ಪು ತಗೊಳ್ಳಿ. ಒಂದು ನಿಮ್ ತಾಯಿ ಮಾಡ್ತಕ್ಕಂಥದ್ದು ಒಂದು 15 ಕಲ್ಲುಪ್ಪು, ಸಣ್ಣ ಸಣ್ಣ ಕಲ್ಲುಪ್ಪು. ಹಾ. ಓಂ ನಮೋ ಭಾಸ್ಕರಾಯ. ನಿಮ್ಮ ತಂದೆ ಹೆಸರು ಶ್ರೀಪತಿ ಮೇ ವಶ್ಯಂ ಕುರುಕುರು ಸ್ವಾಹ ಅಂತ ಹೇಳಿ ಸಾರ್ಕ್ ಹಾಕ್ತಾ ಬರಬೇಕು ಪ್ರತಿನಿತ್ಯ. ಹಾ. ಎವ್ರಿ ಡೇ ಇದನ್ನ ಹಾಕ್ತಾ ಇದ್ರೆ ಸಾಧಾರಣವಾಗಿ ಅವ್ರು ಈ ಕಡೆ ಸೈಡ್ ವಾಳ್ತಾರೆ. ಇದು ವಾಲ್ ನಂತರ ನೀವೇನ್ ಮಾಡಿ, ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ ಅದರ ಮಂತ್ರ ಪಠನೆ ಮಾಡಕ್ ಹೇಳಿ ನಿಮ್ಮ ಮದರ್ಗೆ. ಕಂಪ್ಲೀಟ್ 360 ಡಿಗ್ರಿ ಚೇಂಜಸ್ ಆಗುತ್ತೆ. ಜಾತಕದಲ್ಲಿ ಅಷ್ಟೊಂದು ಕಷ್ಟ ಆಗಿರ್ತಕ್ಕಂಥದ್ದು, ಜಗಳ ಆಗ್ತಕ್ಕಂಥದ್ದು ಕಾಂಬಿನೇಷನ್ ಇಲ್ಲ. ನೀವು ಕೇಳಿದ್ದು ಆಮೇಲೆ ಫೈನಲ್ ಆಗಿ ಬಂದ್ರಿ, ಇನ್ನೊಬ್ಬರು ಮಾತು ಕೇಳ್ತಾ ಇದ್ದಾರೆ. ಈ ಕಡೆ ಬರಬೇಕು ಅಂದ್ರೆ ವಿ ಹ್ಯಾವ್ ಟು ಹ್ಯಾವ್ ಸಮ್ ಅಟ್ರಾಕ್ಷನ್. ನಾವು ಏನ್ ಮಾಡೋಕ್ಕಾಗತ್ತೆ? ವಿ ಹ್ಯಾವ್ ಮಂತ್ರಾಸ್ ನಾವು ಚಾಂಟ್ ಮಾಡಿದ್ರೆ ಆ ವರ್ಬಲ್ ವೈಬ್ರೇಷನ್ಸ್ ಇದೆಯಲ್ಲ ನಮ್ಮನ್ನ ಚೇಂಜ್ ಮಾಡುತ್ತೆ. ಸೌಂಡ್ ವೇವ್ಸ್ ಖಂಡಿತ ಅದು ಕೆಲವೊಂದು ವರ್ಡ್ಸ್ ಹೇಗೆ ನಮ್ಮ ಋಷಿಗಳು ಕೊಟ್ಟಿದಾರೋ ಅದು ಮೈಂಡ್ಗೆ ಎಫೆಕ್ಟ್ ಆಗಿ ಮೈಂಡ್ ಈ ಕಡೆ ಬರ್ತಕ್ಕಂಥದ್ದು ಒಂದು ಆಗುತ್ತೆ. ಸೊ ಋಷಿಗಳು ಕೊಟ್ಟಿರೋದು ಏನು ಅಂತಂದ್ರೆ ಈ ಸೌಂಡ್ ಎನರ್ಜಿ ಮತ್ತೆ ಲೈಟ್ ಎನರ್ಜಿ
ಮತ್ತೆ ಒಂದು ಸಬ್ ಕಾನ್ಶಿಯಸ್ ಎನರ್ಜಿ ಇಷ್ಟನ್ನು ಮಿಕ್ಸ್ ಮಾಡಿರ್ತಕ್ಕಂಥದ್ದೇ ಮಂತ್ರ. ಆ ಮಂತ್ರ ನಾವು ರಿದಮಿಕ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಎವ್ರಿ ಡೇ ಒಂದು 48 ಡೇಸ್ ಮಾಡಿದ್ರೆ ಖಂಡಿತ ರಿಸಲ್ಟ್ ಸಿಗುತ್ತೆ. ನಾ ಹೇಳಿರ್ತಕ್ಕಂಥದ್ದು 15 ಕಲ್ಲುಪ್ಪು. ಉಪ್ಪೇನ್ ಮಾಡುತ್ತೆ ಗೊತ್ತಾ, ಋಣನ ಕೊಡಿಸ್ಬಿಡುತ್ತೆ. ಯಾಕಂದ್ರೆ ಉಪ್ಪಿನ ಋಣ ಅಂತ ಹೇಳ್ತಾರಲ್ಲ, ಸೊ ಅದು ಉಪ್ಪು ಹಾಕಿ ಆ ಒಂದು ಕಾಂಬಿನೇಷನ್ ಬಂದಾಗ ನಾನು ಋಣ ತೀರಿಸಬೇಕು ಅಂತ ಅದು ಇಟ್ ವಿಲ್ ಹ್ಯಾವ್ ಎ 360 ಡಿಗ್ರಿ ಟರ್ನ್. ಒಳ್ಳೇದಾಗ್ಲಿ, ಇದು 100% ಸಕ್ಸಸ್ ಆಗುತ್ತೆ. ಮೇಜರ್ ಆಗಿ ಏನು ತೊಂದರೆ ಇಲ್ಲ. ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡೋದಕ್ಕೆ. ಸೊ ಯಾರಿಗಾದ್ರೂ ವೀಕ್ಷಕರಿಗೆ ಕೈಲಾಶ್ ಯಂತ್ರ ಬೇಕು ಅಂತ ಹೇಳಿದ್ರು ಕೂಡ, ಸೊ ಇವಾಗ ಮನೇಲಿ ಪ್ರಾಬ್ಲಮ್ಸ್ ಇದ್ರೆ, ಇವಾಗ ತುಂಬಾ ರೀತಿ ಪ್ರಾಬ್ಲಮ್ಸ್ ಗಳು ನಡೀತಾ ಇರುತ್ತೆ. ಒನ್ ಆಫ್ ದಿ ವಾಸ್ತು ಅಂತಾನೆ ಹೇಳ್ಬೋದು. ಸೊ ನೀವು ಕೂಡ ಕೈಲಾಶ್ ಯಂತ್ರವನ್ನ ಸ್ಥಾಪನೆ ಮಾಡುತ್ತೆ, ಪೂಜೆ ಮಾಡ್ಬೇಕಷ್ಟೇ, ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಸಾಕು. ಆರ್ಡರ್ ನ ಪ್ಲೇಸ್ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಸ್ಕ್ರೀನ್ ಮೇಲೆ ಟೆಲಿಫೋನ್ ನಂಬರ್ಸ್ ಡಿಸ್ಪ್ಲೇ ಆಗ್ತಿದೆ. ಇವಾಗ ಇನ್ನೊಬ್ರು ಕಾಲರ್ ಲೈನ್ ಅಲ್ಲೇ ಇದ್ದಾರೆ, ಮಾತನಾಡ್ಸೋಣ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಮೈಸೂರಿಂದ ಮಾತಾಡ್ತೀನಿ. ಓಕೆ, ಮೈಸೂರಿಂದ ಮಾತಾಡ್ತೀನಿ. ಗುರುಗಳ ಹತ್ರ ಮಾತಾಡಬೇಕಿತ್ತು. ಮಾತಾಡ್ತಾರೆ. ಅದಕ್ಕೂ ಮುಂಚೆ ಯಾರ ಬಗ್ಗೆ ಕೇಳ್ಬೇಕಿತ್ತು, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 2/5/1969 ಇಸ್ವಿ, ಮಧ್ಯಾಹ್ನ 1:15. 2/5/1969. ಟೈಮಿಂಗ್ಸ್ ಏನು? ಮಧ್ಯಾಹ್ನ 1:15. ಮಧ್ಯಾಹ್ನ 1:00 ತುಲಾರಾಶಿ. ಮಧ್ಯಾಹ್ನ 1:15. ಹುಟ್ಟಿರುವಂತ ಊರು ಯಾವ್ದು ಸರ್? ಮೈಸೂರು ಮೇಡಮ್. ಮೈಸೂರು. ಗುರುಜಿ ಮೈಸೂರಿಗೆ ಬರ್ತಾ ಇದಾರೆ 15-16 ಸೆಪ್ಟೆಂಬರ್ಗೆ. ಬಂದು ಕಲ್ತ್ಕೊಳ್ಳಿ ಸರ್. ಮಾತಾಡಿ ಗುರುಜಿ ಹತ್ರ. ಸರ್ ನಮಸ್ಕಾರ. ನಮಸ್ಕಾರ ಗುರುಗಳೇ. ಸಿಂಹ ಲಗ್ನ. ನಾನು ತುಂಬಾ ವರ್ಷ. ಹಲೋ, ಹೇಳಿ ಸರ್. ಗುರುಗಳ ಹತ್ರ ಮಾತಾಡ್ಬೇಕಿತ್ತು. ನಾನೇ ಮಾತಾಡ್ತಾ ಇರೋದು, ದಿನೇಶ್ ಅಂತ. ದಿನೇಶ್ ಗುರುಜಿ ಅವರಾ? ಹೌದೌದು, ಹೇಳಿ ಸರ್. ಗುರುಗಳೇ, ನನ್ನ ಅದು ವಯಸ್ಸು ಚೇಂಜ್ ಕಾಣುತ್ತೆ. ಟಿವಿಲ್ ಬೇರೆ ನಿಮ್ದೆ SP ಬಾಲಸುಬ್ರಹ್ಮಣ್ಯ ಇಲ್ವಲ್ಲ, ನಂದೇ ಇದೆ. ಹೇಳಿ ಸರ್. ಅದೇ ಗುರುಗಳೇ, ನನ್ನ ಸ್ವಾತಿ ನಕ್ಷತ್ರ ತುಲಾರಾಶಿ. ನನ್ನ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ನಾನು ಹೂವಿನ ಅಲಂಕಾರದ ಬಿಸ್ನೆಸ್ ಮಾಡ್ತೀನಿ. ನನ್ನ ತುಂಬಾ ಸಮಸ್ಯೆ ಇದೆ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಫೋನ್ ಮಾಡ್ತೀನಿ. ಬುಧ ಮತ್ತೆ ಗುರು ದಶ ನಡೀತಾ ಇದೆ. ಶನಿ ದಶೆ 6, 7, 8, 9, 2, 10, 11. ತುಂಬಾ ಚೆನ್ನಾಗಿ ದುಡ್ಡು ಮಾಡಿದಿರಲ್ಲ ಸರ್, ಏನ್ ಸರ್ ಹೇಳ್ತೀರಾ? ಇಲ್ಲ ಗುರುಗಳೇ, ತುಂಬಾ ಇದು ನಾನು ಮಾಡಿದ ಹಿಂದೆ ಇತ್ತು ಬಿಸ್ನೆಸ್, ತುಂಬಾ ತೊಂದರೆ ಆಗಿದೆ, ಉಳಿಸ್ಲಿಲ್ಲ. ಅದಕ್ಕೆ ನಂದು ಟೈಮಿಂಗ್ ಹೆಂಗಿದೆ, ಮುಂದಕ್ಕೆ ಏನಾರು ಒಳ್ಳೇದಾಗತ್ತಾ, ಇಲ್ಲ ನನ್ನ ಬಿಸ್ನೆಸ್ ಏನಾರು ಚೇಂಜ್ ಮಾಡ್ಬೇಕಾ? ಏನು ಚೇಂಜ್ ಮಾಡ್ಬಿಡಿ. ಬುಧ ದೇಶ ಗುರು ಭುಕ್ತಿ ಸ್ವಲ್ಪ ಸ್ಲೋ ಆಗಿರುತ್ತೆ. ಬುಧ ದೇಶ ಶನಿ ಭುಕ್ತಿ ಎಕ್ಸಲೆಂಟ್ ಆಗಿರುತ್ತೆ. ಬುಧ ದೇಶ ಶನಿ ಭುಕ್ತಿ ಬರ್ತಕ್ಕಂಥದ್ದು 2018 ನವೆಂಬರ್ ಇಂದ. ಬಿಸ್ನೆಸ್ ಏನಾದ್ರು ಬೇರೆ ಏನಾದ್ರು ಮಾಡ್ಬೇಕು? ಚೇಂಜ್ ಆಫ್ ಬಿಸ್ನೆಸ್ ಬೇಡ, ಇದನ್ನೇ ಮಾಡಿ ಸರ್, ಚೆನ್ನಾಗಿದೆ. ಓಕೆ, ಖಂಡಿತ ಚೆನ್ನಾಗಿದೆ. ನಥಿಂಗ್ ವರಿ. ಈಗ 5-9-5-8-9 ಬರ್ತಕ್ಕಂಥದ್ದು ಸ್ಲೋ ಆಗುತ್ತೆ. ಬಿಸ್ನೆಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತಂದ್ರೆ ಒಂದು ತಂತ್ರ ಕೊಡ್ತೀನಿ. ಇಲ್ಲಿ 6 ಮತ್ತೆ 2 ಮತ್ತೆ 6 11 ಬರ್ತಕ್ಕಂಥ ಕಾಂಬಿನೇಷನ್ ಕೇತುನಲ್ಲಿದೆ. ಕೇತುನ ನಿಮ್ಮ ಕಡೆ ಮಾಡ್ಕೋಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಈಗ ಪ್ರಾಫಿಟಬಿಲಿಟಿ ಜಾಸ್ತಿ ಆಗ್ಬೇಕು ಅಂದ್ರೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಕೆಂಪು ದಾರ ಅಲ್ಲಿ ದೇವಸ್ಥಾನಕ್ಕೆ ಕೊಡಿ. ಅಲ್ಲಿ ದೇವಸ್ಥಾನಕ್ಕೆ ಕೊಟ್ಟಾದ್ಮೇಲೆ ತಗೊಂಡಾದ್ಮೇಲೆ ಓಂ ಗಂ ಗಣಪತಿ ನಮಃ ಅಥವಾ ಓಂ ಕೆಂ ಕೇತುವೆ ನಮಃ ಯಾವ್ದಾರ ಒಂದು ಮಂತ್ರ ಚೂಸ್ ಮಾಡ್ಕೊಂಡು 108 ಸತಿ ಆದ್ಮೇಲೆ ಬಲಗೈಗೆ ಕಟ್ಕೊಳ್ಳಿ. ಬಲಗೈ ಒಂದು 6 ಸುತ್ತು ಬರ್ತಕ್ಕಂಥದ್ದು, ರೌಂಡ್ಸ್ ಬರತಕ್ಕಂಥದ್ದು ಕಟ್ಕೊಳ್ಳಿ. ಅಲ್ಲಿಂದ ಒಂದು 30-40% ಚೆನ್ನಾಗುತ್ತೆ. ನವೆಂಬರ್ ಇಂದ ಎಕ್ಸಲೆಂಟ್ ಆಗಿದೆ. ತುಂಬಾ ಚೆನ್ನಾಗಿ ದುಡ್ಡು ಮಾಡ್ತೀರಾ. ನಮಗೂ ಏನಾದ್ರು ಸ್ವಲ್ಪ ಕೊಡಿ, ಒಂದ್ ಸ್ವಲ್ಪ ಹೇಳ್ತಾ ಇದೀವಿ ವಾಹಿನಿಲಿ ಬರ್ತಾ ಇದೆ ಅಂತ, ಬಂದಾಗ ಸ್ವಲ್ಪ ಕಮಿಷನ್ಗಳು ಕೊಡಬೇಕು. ಖಂಡಿತ ಚೆನ್ನಾಗಿದೆ ಸರ್, ಎಕ್ಸಲೆಂಟ್ ಆಗಿದೆ. ಕೇತು ದಶ 7 years, ಅದರಲ್ಲೂ ತುಂಬಾ ಚೆನ್ನಾಗಿ ದುಡ್ಡು ಮಾಡ್ತೀರಾ. ಜಸ್ಟ್ ಹೋಲ್ಡ್ ಆನ್ ಫಾರ್ 2-3 years. ಕೇತು ದಶ ಸ್ಟಾರ್ಟ್ ಆಗುತ್ತೆ, 7 years ಎಕ್ಸಲೆಂಟ್ ಆಗಿರುತ್ತೆ. ಏನಕ್ಕೂ ವರಿ ಮಾಡ್ಬಿಡಿ. ಈಗ ಡೌನ್ ಆಗಿರ್ಬೋದು, ತಾತ್ಕಾಲಿಕ ಡೌನ್. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ, ಅದರಲ್ಲೂ ಒಂದು ವೈಬ್ರೇಷನ್ ಬರುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡೋದಕ್ಕೆ. ಸೆಪ್ಟೆಂಬರ್ 15-16 ಗುರುಜಿಯವರು ಮೈಸೂರಿಗೆ ಬರ್ತಾ ಇದ್ದಾರೆ. 29-30 ಸೆಪ್ಟೆಂಬರ್ಗೆ ಬೆಂಗಳೂರು, ಅಕ್ಟೋಬರ್ 13 ಹಾಗೂ 14 ಮಂಗಳೂರಿಗೆ ಬರ್ತಾ ಇದ್ದಾರೆ ಗುರುಜಿಯವರು. ಸೊ ಡೇಟ್ಸ್ ನ ಹೇಳಿದ್ದೀನಿ. ನೆಕ್ಸ್ಟ್ ಒಬ್ರು ಕಾಲರ್ ಲೈನ್ ಅಲ್ಲೇ ಇದ್ದಾರೆ, ಮಾತನಾಡ್ಸೋಣ. ಹಲೋ ಮೇಡಮ್, ನಮಸ್ತೆ. ನಮಸ್ಕಾರ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 14/7/1993. 14/7/1993. ಟೈಮಿಂಗ್ಸ್ ಏನುಮಾ? 3:16 ಮಧ್ಯಾಹ್ನ. 3:16 ಮಧ್ಯಾಹ್ನ. ಹುಟ್ಟಿರುವಂತ ಊರ್ ಯಾವ್ದು? ಬೆಂಗಳೂರು. ಬೆಂಗಳೂರಲ್ಲಿ ಇದೆ. ಮಂತ್ ಎಂಡ್ ಅಲ್ಲಿ ಕ್ಲಾಸಸ್ ಇದೆ. ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ ಮೇಡಮ್. ಭರಣಿ ನಕ್ಷತ್ರ ಹುಟ್ಟಿದ್ದಾರೆ, ಮೇಷರಾಶಿ. ರಾಹು ದಶೆ ಸ್ಟಾರ್ಟ್ ಆಗಿದೆ ಈ ವರ್ಷ. ರಾಹು ದಶೆ ಹೇಗಿದೆ? 1, 3, 4, 6, 7, 8, ಜೇನ್ ಸಾಕಣೆ ಮಾಡ್ಬೇಕಂತ ಹೇಳಿ
ಹೇಳಿ. ಅವನು ಜೇನ್ ಸಾಕಣೆ ಮಾಡ್ಬೇಕಂತ ಇದ್ದಾನೆ, ಅವನ್ಗೆ ಅದು ಹೇಗೆ ಆಗ್ಬರ್ತಾ ಏನು ಅಂತ ಕೇಳೋಣ ಅಂತ ಮಾಡಿದೆ. ಜೇನು ಸಾಕಣೆ. ಜೇನು ಸಾಕಾಣಿಕೆ. ಹಾ ಓಕೆ, ಜೇನು ಸಾಕಾಣಿಕೆ 2711 ಓಕೆ. ಮುಂಚೆ ಕುಜ 1 3 4 6 7 10 11 ಖಂಡಿತ ಸಕ್ಸಸ್ ಆಗುತ್ತೆ. ಓಕೆ, ಏನು ವರಿ ಮಾಡಬೇಡಿ. ಓಕೆ. ಕಸ್ಪಲಲ್ಲಿ 7ನೇದು ನೋಡ್ಬಿಡ್ತೀನಿ. 7ನೇದು ಶುಕ್ರ ಬರ್ತಾ ಇದೆ. ಕಸ್ಪಲಲ್ಲಿ ಲಾಭದಲ್ಲಿ ರಾಹು 7 12 6 9. ಒಂಚೂರು ಇನಿಷಿಯಲಿ ಸ್ವಲ್ಪ ಡೌನ್ ಇರುತ್ತೆ. ಓಕೆ, ಬಿಸ್ನೆಸ್ ಇನಿಷಿಯಲಿ ಡೌನ್ ಇರುತ್ತೆ. ಒಂದು 6 ಮಂತ್ಸ್ ಆದ ನಂತರ ಸಕ್ಸಸ್ ಬರುತ್ತೆ. 6 7 9 12 ಇನಿಷಿಯಲ್ 6 ಮಂತ್ಸ್ ಸ್ಟಾರ್ಟ್ ಮಾಡಾದ್ಮೇಲೆ ಸ್ವಲ್ಪ ಡೌನ್ ಇರುತ್ತೆ, ಬಟ್ ಇದರಲ್ಲಿ ಸಕ್ಸಸ್ ಬರುತ್ತೆ ಅಂತ ಖಂಡಿತ ಬರ್ತಾ ಇದೆ. ಆಮೇಲೆ ಇನ್ನೊಂದು ಸಜೆಷನ್ ಕೊಡ್ತೀನಿ, ಶೇರ್ಸ್ ಅಲ್ಲಿ ಏನಾದ್ರೆ ಇನ್ನೂ ಚೆನ್ನಾಗಾಗತ್ತಮ್ಮ. ನಾನೊಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಶೇರ್ಸ್ ಗೊತ್ತಲ್ಲ, ಶೇರ್ ಅಲ್ಲಿ ಏನಾದ್ರು ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಸ್ವಲ್ಪ ಟ್ರೈ ಮಾಡಕ್ ಕೇಳಿ. ಲಾಭ ತುಂಬಾ ಚೆನ್ನಾಗಿ ಬರುತ್ತೆ, ನಷ್ಟ ಆಗಲ್ಲ. 2 5 11 ಕಾಂಬಿನೇಷನ್ ಬರ್ತಾ ಇದೆ, ಎಕ್ಸಲೆಂಟ್ ಕಾಂಬಿನೇಷನ್. 2 5 11 ಬಂದಾಗ ನಾನು ಕ್ಲಾಸಸ್ ಅಲ್ಲಿ ಹೇಳ್ತಾ ಇರ್ತೀನಿ ಶೇರ್ ಮಾಡಿ ಅಂತ. ರಾಹು ನಲ್ಲಿದೆ, ಗುರುನಲ್ಲಿದೆ, ಬುಧನಲ್ಲಿದೆ, ಸೂರ್ಯನಲ್ಲಿದೆ. ಶೇರ್ ಮಾರ್ಕೆಟ್ ಅಲ್ಲಿ ತುಂಬಾ ದುಡ್ಡು ಮಾಡ್ತಾರೆ. ಎವ್ರಿ ಡೇ ಇನ್ವೆಸ್ಟ್ಮೆಂಟ್, ಇಂಟ್ರಾ ಟ್ರೇಡಿಂಗ್ ಅಂತ ಬರುತ್ತೆ, ಮಾಡಿ. ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಜೇನ್ ಸಾಕಾಣಿಕೆ ಖಂಡಿತ ಮಾಡಿ, ಏನ್ ತೊಂದರೆ ಇಲ್ಲ. ನನ್ನ ಸಜೆಷನ್, ಒಂದು ಗುರುವಿನಿಗೆ ಒಂದು ಸ್ಟೋನ್ ಹಾಕೊಳ್ಳಿ, ಗೋಲ್ಡನ್ ಟೊಪ್ಯಾಸ್. ಬಲಗೈ ತೋರ್ ಬೆಳ್ಳಿಗೆ ಯಥೇಚ್ಛವಾಗಿ ದುಡ್ಡು ಸಂಪಾದನೆ ಮಾಡ್ತಾರೆ, ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಮತ್ತೆ ಟೀಚಿಂಗ್ ಲೈನು ಇವರಿಗೆ ತುಂಬಾ ಅನುಕೂಲಕರವಾಗಿದೆ. ಜೇನ್ ಸಾಕಾಣಿಕೆ ಟೀಚಿಂಗ್ ಮಾಡಿ, ತುಂಬಾ ಜನಕ್ಕೆ ಹೇಳ್ಕೊಡಿ. ಅದ್ರಲ್ಲಿ ಲಾಭ ಮಾಡಕ್ಕೆ, ನನಗೆ ಅದ್ರ ಬಗ್ಗೆ ಬಿಸ್ನೆಸ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಟೀಚಿಂಗ್ ಲೈನ್ ಏನ್ ನಮಗೆ ಚೆನ್ನಾಗಿ ಗೊತ್ತೋ ಅದರಲ್ಲಿ 2 6 2 3 4 6 10 11 ಅಂತ ಕಾಂಬಿನೇಷನ್ ಬಂದಾಗ ನಾನು ಟೀಚಿಂಗ್ ಅಂತ ಹೇಳ್ತೀನಿ. ಅದರಲ್ಲಿ ಟೀಚಿಂಗ್ ಮಾಡಕ್ ಹೇಳಿ. ಖಂಡಿತ ಜನಸಂಪರ್ಕನೂ ಜಾಸ್ತಿ ಆಗುತ್ತೆ, ದುಡ್ಡು ಚೆನ್ನಾಗಿ ಬರುತ್ತೆ. ನನ್ನ ಸಜೆಷನ್ ಸ್ವಲ್ಪ ತಗೊಳ್ಳಿ, ಟ್ರೈ ಮಾಡಿ, ಸಕ್ಸಸ್ ಬಂದೇ ಬರುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ, ಹಾಗೆ ವೀಕ್ಷಕರೇ, ಈಗಾಗಲೇ ಗುರುಜಿಯವರು ಸಾವಿರಾರು ಜನರಿಗೆ ಹೇಳ್ಕೊಟ್ಟಿದ್ದಾರೆ ನಕ್ಷತ್ರ ನಾಡಿಯನ್ನ. ನಿಮ್ಗೂ ಕೂಡ ಆಸಕ್ತಿ ಇದ್ರೆ ಬಂದು ಕಲ್ತ್ಕೋಬಹುದು. ಸೊ ಆದಷ್ಟು ಎಲ್ಲಾ ಊರುಗಳಿಗೆ ಬರೋದ್ ಪ್ರಯತ್ನವನ್ನು ಗುರುಜಿ ಮಾಡ್ತಾರೆ. ಇನ್ ಕೇಸ್ ನಿಮ್ಮ ಊರಿಗೆ ಕೂಡ ಬರ್ಬೇಕು ಅಂತ ಇದ್ರೆ, ಸೊ ಆ ಊರಲ್ಲಿ ಎಷ್ಟು ಜನ ಬಂದು ಕಲ್ತ್ಕೋಬೇಕು ಅಂತ ಆಸಕ್ತಿ ಇದ್ರೆ, ಸೊ ಒಂದು ಕಲೆಕ್ಟಿವ್ ನಂಬರ್ ನೀವು ಹೇಳಿದ್ರೆ, ಖಂಡಿತವಾಗ್ಲೂ ಆಫೀಸ್ ನಂಬರ್ಸ್ಗೆ ಕರೆ ಮಾಡಿ ಹೇಳಿದ್ರೆ ಗುರುಜಿಯವರು ಆ ಊರಿಗೂ ಕೂಡ ಖಂಡಿತವಾಗ್ಲೂ ಬರ್ತಾರೆ. ಇವಾಗ ಕಲ್ತಿರುವಂತವರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಾರೆ, ಏನ್ ಹೇಳ್ತಾರೆ ಅಂತ ವಿಟಿಯ ಮುಖಾಂತರ ನೋಡುವಂತ ಸಮಯ ನೋಡೋಣ. ನನ್ನ ಹೆಸರು ವಿಜಯಕುಮಾರ್ ಶಾಂತಯ್ಯ ಹಿರೇಮಠ. ನನಗೆ ಈ ಎಸ್ಟ್ರಾಲಜಿ ಬಗ್ಗೆ, ನಕ್ಷತ್ರ ನಾಡಿ ಬಗ್ಗೆ ಒಂಚೂರು ಕೂಡ ಅನುಭವ ಇದ್ದಿದ್ದಿಲ್ಲ. ಆದರೆ ಮನೆಯಲ್ಲಿ ಟಿ ವಿಯಲ್ಲಿ ದಿನೇಶ್ ಗುರುಜಿ ಅವ್ರದ್ದು ಪ್ರೋಗ್ರಾಮ ಕಾಯಮಾಗಿ ನಮ್ಮ ಮಗಳು ಮನೆಯಲ್ಲಿ, ನಮ್ಮ ಮನೆಯವರು ನೋಡ್ತಾಯಿದ್ರು. ಆದರೆ ನಂಗೆ ಇಂಟ್ರೆಸ್ಟ್ ಇಲ್ಲ. ಅವರು ಪ್ರೇಸಾಗಿ ನಾನು ಈ ನಕ್ಷತ್ರ ನಾಡಿ ಕಲಿಯೋಕ್ಕೆ ಬಂದೆ. ನಾನು ಕಲಿತೀನಿ ಅಂತ ನಂಗೆ ಗ್ಯಾರಂಟಿ ಇದ್ದಿದ್ದಿಲ್ಲ. ಆದರೂ ಗುರೂಜಿಯವರು ನಕ್ಷತ್ರ ನಾಡಿಯವರು ಇಷ್ಟು ಈಸಿಯಾಗಿ ಕಲಿಸಿದ್ದಾರೆ 4 ದಿನದಾಗೆ. ಅದು ಎಕ್ಸಲೆಂಟಾಗಿ ಕಲಿಸಿದ್ದಾರೆ ನಮಗೆ. ಭಯಂಕರ ಅಂದ್ರೆ ಹೇಳೋದಂದರೆ ಇಷ್ಟು ವರ್ಷ ಕಲಿಲಿಕ್ಕೆ ಆಗೋದಿಲ್ಲ, ಆದರೆ 4 ದಿನದಾಗ ಇವೆಲ್ಲ ಗುರೂಜಿಯವರು ಕಲಿಸಿಕೊಟ್ಟಿದ್ದಾರೆ. ಎಕ್ಸಲೆಂಟ್ ಆಗಿದೆ. ಓಕೆ, ನೋಡಿದ್ರಲ್ಲ ಸ್ಟೂಡೆಂಟ್ಸ್ ಗಳು ಮಾತನಾಡಿರುವಂತಹ ಮಾತನ್ನ. ಸೊ ಹಾಗಿದ್ರೆ ಕಾರ್ಯಕ್ರಮ ಮುಂದುವರ್ಸೋಣ. ಸಾಕಷ್ಟು ಕರೆಗಳು ಬರ್ತಾ ಇದೆ. ಗುರುಜಿಯವರ ಹತ್ರ ನೇರವಾಗಿ ಮಾತನಾಡಬೇಕು ಅಂತ ಹೇಳಿದ್ರೆ ಅವ್ರ ಆಫೀಸ್ಗೂ ಕೂಡ ಹೋಗ್ಬೋದು. 20 ನಿಮಿಷಗಳ ಕಾಲ ನಿಮ್ಮ ಜಾತಕವನ್ನ ನೋಡಿ ಖಂಡಿತವಾಗ್ಲೂ ವಿಶ್ಲೇಷಣೆ ಮಾಡ್ತಾರೆ ಅಂತ ಹೇಳ್ತಾ, ಇವಾಗ ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ಕಾರ ಸರ್, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ದಿನಾಂಕ ಹೇಳಿ. ಮ್ಯಾಮ್ 7/5/1998. 7/5/1998. ಟೈಮಿಂಗ್ಸ್ ಏನು? ಟೈಮಿಂಗ್ಸ್ ರಾತ್ರಿ 9:03. ರಾತ್ರಿ 9:03. ಓಕೆ, ಹುಟ್ಟಿರುವಂತ ಊರು? ಬೆಂಗಳೂರು. ಬೆಂಗಳೂರು. ಮಾತಾಡಿ ಗುರುಜಿ ಹತ್ರ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಕನ್ಯಾ ರಾಶಿಲಿ ಹುಟ್ಟಿದಿರಾ. ಕನ್ಯಾ ರಾಶಿಲಿ ಉತ್ತರ ನಕ್ಷತ್ರ ನಡೀತಾ ಇದೆ. ಸೂರ್ಯ ದಶೆ, ಈಗ ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ 2020 ಗುರು ಭುಕ್ತಿ. ಯಾರ್ದಿದೆ ಜಾತಕ? ಗುರು ಭುಕ್ತಿ. ಏನ್ ವಿಚಾರ ಕೇಳ್ಬೇಕಾಯ್ತು ಸರ್? ಸರ್ ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಈಗ 3rd ಇಯರ್ ಇಂಜಿನಿಯರ್ ಮಾಡ್ತಾ ಇದ್ದೀನಿ, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್. ವೆರಿ ಗುಡ್. 5th ಸೆಮ್. ಸೊ ಮುಂದೆ ಹೇಗೆ ಕೆಲಸ ಸಿಗುತ್ತಾ, ಇಲ್ಲ ಮತ್ತೆ ಹೈಯರ್ ಎಜುಕೇಶನ್ ಹೋಗೋದಾ ಅಂತ ಕೇಳಬೇಕು. ಓಕೆ, ಹೈಯರ್ ಎಜುಕೇಶನ್. ಕಸ್ಪಲಲ್ಲಿ 9ನೇ ಅಧಿಪತಿ ಶನಿ ಬರ್ತಾ ಇದೆ. ಶನಿಲಿ 9 10 ಕಾಂಬಿನೇಷನ್ ಇದೆಯಾ ನೋಡೋಣ. ಶನಿಲಿ 9 10 ಇಲ್ಲ ಸರ್. ಜಾಬ್ ಹೋಗೋದು ಒಳ್ಳೇದು ಸರ್. ನಿಮ್ಮ ಎಜುಕೇಶನ್ ಮುಗಿದಿದ ತಕ್ಷಣನೇ ಜಾಬ್ಗೆ ಅಪ್ಲೈ ಮಾಡಿ. 6 ಕಾಂಬಿನೇಷನ್ 11 ಕಾಂಬಿನೇಷನ್ ಜಾಬ್ಗೆ ಒಳ್ಳೇದಾಗುತ್ತೆ. ನೀವು ಆಮೇಲೆ ಏನಾಗುತ್ತೆ, ಹೈಯರ್ ಸ್ಟಡೀಸ್ ಆದ್ಮೇಲೆ ಮತ್ತೆ ಅವಾಗ ಜಾಬ್ ಹುಡ್ಕೋಕ್ ಹೋದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ಬುಧನಲ್ಲಿ ನೋಡಿದಾಗ, ಕೇತುನಲ್ಲಿ ನೋಡಿದಾಗ, ಶುಕ್ರನಲ್ಲಿ ನಿಮಗೆ ಜಾಬ್ ಸಿಗ್ತಕ್ಕಂಥದ್ದು ಬರುತ್ತೆ. ರಾಹು ಮತ್ತೆ ಶುಕ್ರನ್ಗೆ ಹೋಗ್ಬೇಕು. ರಾಹು ಮತ್ತೆ ಶುಕ್ರ ಆ ಕಾಂಬಿನೇಷನ್ ಬರ್ತಕ್ಕಂಥ ಸಮಯ ಬಹಳ ದೂರದಲ್ಲಿರುತ್ತೆ. ನಿಮಗೆ 2026 ಆಗ್ಬಿಡುತ್ತೆ ಆಮೇಲೆ ಕೆಲಸ ಸಿಗಕ್ಕೆ.
ಇದು ಮುಗಿದ ತಕ್ಷಣನೇ ಫಸ್ಟ್ ಎಂಟರ್ ದಿ ಜಾಬ್, ಎಂಟರ್ ದಿ ಡ್ರ್ಯಾಗನ್ ತರ ಎಂಟರ್ ದಿ ಜಾಬ್, ಖಂಡಿತ ಒಳ್ಳೇದಾಗತ್ತೆ. ಈಗ ಜಾಬ್ ಸಿಗ್ತಕ್ಕಂಥದ್ದು ನಿಮಗೆ ನಿಮ್ದು ಕ್ಯಾಂಪಸ್ ಇಂಟರ್ವ್ಯೂ ಇರುತ್ತೆ ಸರ್? ಹಾ ಇದೆ ಸರ್. ಜಾಬಲ್ಲಿ ವೈಟ್ ಕರ್ಚೀಫ್ ಇಟ್ಕೊಂಡು ಹೋಗಿ ಕೇಳಿ. ಓಕೆ, ನಿಮ್ಮ ಇವ್ರಿಗೆ ನಿಮ್ದೇ ಅಲ್ವಾ ಜಾತಕ ಇದು? ಹಾ ನಮ್ದೇನೆ. ಓಕೆ, ಜಾಬಲ್ಲಿ ವೈಟ್ ಕರ್ಚೀಫ್ ಇಟ್ಕೊಂಡು ಹೋಗಿ. ಅದ್ರ ಜೊತೆಗೆ ಹೋಗೋಕಿನ ಮುಂಚೆ ಈ ಇಂಟರ್ವ್ಯೂ ಇದು ನಿಮಗೆ ಇದು ಬರುತ್ತಾ, ಕ್ಯಾಂಪಸ್ ಇಂಟರ್ವ್ಯೂ ಬರುತ್ತಾ? ಹಾ ಬರುತ್ತೆ. ಈ ಇದಕ್ಕೆ ಕಾಲ್ ಬರುತ್ತೆ, ಅವರೇ ಕಾಲ್ ಬರುತ್ತೆ ಗಟ್ಟಿದು. ಅದನ್ನ ಹೋಗೋಕಿನ ಮುಂಚೆ ಚೆನ್ನಾಗಿ ಪೌಡರ್ ಮಾಡಿ ಕುಟ್ಟಿ ಪೌಡರ್ ಮಾಡಿ ಅದನ್ನ ತಗೊಂಡು ಯಾವ್ದಾದ್ರು ಒಂದು ಗಿಡಕ್ಕೆ ಹಾಕಿ, ಅದಕ್ಕೆ ಆ ಗಿಡಕ್ಕೆ ಹಾಕಿನ ಮುಂಚೆ ಒಂದು ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ಗಿಡಕ್ಕೆ ಯಾವ್ದಾದ್ರು ಇರುವೆ ತಿನ್ನೋ ಜಾಗದಲ್ಲಿ ಹಾಕಿ, ಖಂಡಿತ ನಿಮಗೆ ಒಂದು ಇಮಿಡಿಯೇಟ್ ಆಗಿ ಒಂದು ಆಫರ್ ಲೆಟರ್ ಇಮಿಡಿಯೇಟ್ ಆಗಿ ಬರುತ್ತೆ. 4, 6, 7, 11 ಶುಕ್ರನಲ್ಲಿದೆ, ಶನಿಯ ಒಂದು ಅಂಶದಲ್ಲಿರೋದ್ರಿಂದ ಶುಗರ್ನ ಹಾಕ್ಬಿಟ್ಟು ಯಾವ್ದಾದ್ರು ಮರದ ಕೆಳಗಡೆ ಹಾಕ್ಬಿಟ್ಟು ಇವತ್ತೇನೋ ನಮಗೆ ಕ್ಯಾಂಪಸ್ ಇಂಟರ್ವ್ಯೂ ಇದೆ ಅಂತ ನಿಮ್ಗೆ ಬಂದಾಗ ಇದನ್ನು ಒಂದು ತಂತ್ರ ಮಾಡಿ, ಖಂಡಿತ ಸಕ್ಸಸ್ ಆಗುತ್ತೆ. ರೈಟ್ ಹ್ಯಾಂಡ್ ಮಿಡಲ್ ಫಿಂಗರ್ಗೆ ಜಿರ್ಕಾನ್ ಅಂತ ಒಂದು ಹಾಕೊಳ್ಳಿ, ಕಂಟಿನ್ಯೂಸ್ ಜಾಬ್ ಅಲ್ಲಿ ಪ್ರಾಸ್ಪೆರಿಟಿ ಇರುತ್ತೆ. ಆಮೇಲೆ ಬಹಳಷ್ಟು ಕಡೆ ಹೋಗಿ ಓಡಾಡಿ ಜಾಬ್ ಮಾಡ್ತಕ್ಕಂಥದ್ದು ಬರುತ್ತೆ. ಫಸ್ಟ್ ಇಮಿಡಿಯೇಟ್ ಆಗಿ ಜಾಬ್ ತಗೊಳ್ಳೋದು ನನ್ನ ಸಜೆಷನ್. ಒಳ್ಳೆದಾಗ್ಲಿ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ ಗುರುಜಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮ್ಯಾರೇಜ್ ರಿಲೇಟೆಡ್ಗೆ ಒಂದು ಪರಿಹಾರವನ್ನ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಏನ್ ಹೇಳ್ತಾ ಇರುತ್ತೆ ಕೇಳೋಣ. ಗುರುಜಿ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಯಾವ್ದು ಹೇಳಿದ್ದು? ಮದುವೆ. ಓಕೆ ರೈಟ್. ನಾವು ಕೇಳಿದ ತಕ್ಷಣ ಅದಕ್ಕೊಂದು ಪ್ಲಾನ್ ಮಾಡ್ತೀವಿ ಅಂತ. ಓಕೆ, ಸಾರಿ. ಬಹಳಷ್ಟು ಜನ ಮದುವೆ ವಿಚಾರದಲ್ಲಿ ಒಂದು ಹಿಂದೇಟ್ ಬರ್ತಾ ಇರುತ್ತೆ. ನಮ್ಮ ನಕ್ಷತ್ರ ನಾಡಿಯಲ್ಲಿ 1-6-10 ಕಾಂಬಿನೇಷನ್ ಬಂದ್ರೆ ತುಂಬಾನೇ ನಿಧಾನ ಆಗುತ್ತೆ. ನಮ್ಮ ದಶಾದಲ್ಲಿ ಏನಾದ್ರು 1-6-10 ಬಂತು ಅಂದ್ರೆ ಎರಡರಲ್ಲಿ ಒಂದಾಗುತ್ತೆ. ಒಂದು ಮದುವೆ ಹುಡುಕ್ತಾ ಇರ್ತಾರೆ, ಲೇಟ್ ಆಗುತ್ತೆ. ಇಲ್ಲ ಅಂದ್ರೆ ಆ ವ್ಯಕ್ತಿಗೆ, ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ, ಮದುವೆಯಲ್ಲಿ ಇಂಟ್ರೆಸ್ಟೇ ಇರಲ್ಲ. ಸೊ ಇದನ್ನ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಇದರಿಂದ ಎರಡನೇ ಮನೆ ಅಂದ್ರೆ 1ನೇ ಮನೆಗೆ 2ನೇ ಮನೆ 2, 6ನೇ ಮನೆಗೆ 2ನೇ ಮನೆ 7, 10ನೇ ಮನೆಗೆ 2ನೇ ಮನೆ 11. ಈ ಒಂದು ಕಾಂಬಿನೇಷನ್ ದಶಾಭುಕ್ತಿ ಅಂತರ್ಭುಕ್ತಿಲಿ ಬಂದಾಗ ನಮಗೆ ಮದುವೆ ಯೋಗ ಅಂತ ಹೇಳ್ತೀವಿ. ಇದರಲ್ಲಿ ನಮ್ಮ ಹೈಯರ್ ಕ್ಲಾಸ್ ಅಲ್ಲಿ ಹೋದಾಗ, ಇದರಲ್ಲಿ ನಮ್ಮ ಕಸ್ಪಲ್ಲಿ ಹೋದಾಗ 7ನೇ ಕಸ್ಪಲ್ಲಿ ಏನಾದ್ರು ರೆಟ್ರೋಗ್ರೇಡ್ ಆಗ್ಬಿಟ್ರೆ ಮದುವೆ ಇದು ಮ್ಯಾರೇಜೇ ಇರಲ್ಲ ಲೈಫಲ್ಲಿ. ನೋಡಿ ಸಾಕಷ್ಟು ಜನರಲಿ ಏನ್ ಮಾಡ್ತಾರೆ ಜ್ಯೋತಿಷದಲ್ಲಿ 7ನೇ ಮನೆನ ಕನ್ಸಿಡರೇಷನ್ ತಗೊಂಡು 7ರಲ್ಲಿ ಶನಿ ಇದ್ರೆ ಮದುವೆ ಲೇಟ್ ಅಂತಾರೆ, ಅಥವಾ ರಾಹು ಬಂದಿದ ತಕ್ಷಣ ಲೇಟ್ ಅಂತಾರೆ. ದಶಾ ಯಾವ್ದೋ ಶುಕ್ರ ನಡೀತಾ ಇರುತ್ತೆ, ದಶಾ ಯಾವ್ದೋ ಚಂದ್ರ ನಡೀತಾ ಇರುತ್ತೆ. ಆ ಶುಕ್ರ ಮತ್ತೆ ಚಂದ್ರ 1-6-10 ಕಾಂಬಿನೇಷನ್ ತೋರಿಸ್ತಾ ಇರುತ್ತೆ. ಅಲ್ಲಿ ನಾವು ಅದಕ್ಕೆ ಪರಿಹಾರಗಳನ್ನ ಹೆಚ್ಚಾಗಿ ಹುಡ್ಕೋಬೇಕು. ಜ್ಯೋತಿಷದಲ್ಲಿ ಏನಾಗಿದೆ ಅಂತಂದ್ರೆ 7ನೇ ಮನೆ ಮೇಲೆ ಇರ್ತಕ್ಕಂಥ ಗ್ರಹನೇ ನೋಡ್ಕೊಂಡು ನಾವು ಕನ್ಸಿಡರೇಷನ್ ಈಗ ಜ್ಯೋತಿಷರು ತಗೊಳ್ತಾ ಇದ್ದಾರೆ. ನಾನು ಈ ವಿಚಾರದಲ್ಲಿ ಬಹಳಷ್ಟು ಒಂದು ನೋಡಿದಾಗ ಯಾವಾಗಲೂ ದಶಾ ಭುಕ್ತಿ ಅಂತರ್ಭುಕ್ತಿ ಡಿಸೈಡಿಂಗ್ ಫ್ಯಾಕ್ಟರ್ ಫಾರ್ ಎನಿ ಇವೆಂಟ್. ಜಾಬ್ ಸಿಗಕ್ಕೂ, ಮದುವೆ ಆಗಕ್ಕೂ, ಮಕ್ಕಳಾಗಕ್ಕೂ, ಹೆಲ್ತ್ಗೂ, ದುಡ್ಡು ಬರಕ್ಕೂ, ದುಡ್ಡು ಕಳ್ಕೊಳ್ಳೋಕ್ಕೂ, ಎಲ್ಲದಕ್ಕೂ ಯಾವುದೋ ಒಂದು ಗ್ರಹ ಎಲ್ಲೋ ಒಂದಿರುತ್ತೆ. 6ರಲ್ಲಿರುತ್ತೋ, 8ರಲ್ಲಿರುತ್ತೋ, 9ರಲ್ಲಿರುತ್ತೋ, ಯಾವುದೋ ಒಂದು 2 ಗ್ರಹ ಕೆಟ್ಟ ಗ್ರಹನೇ ಎಲ್ಲೋ ಒಂದ್ ಕಡೆ ಇರುತ್ತೆ. ಆ ಗ್ರಹನ ನೋಡ್ಕೊಂಡು ಇದರಿಂದ ಮದುವೆ ಆಗಿಲ್ಲ, ಅದರಿಂದ ಮದುವೆ ಆಗಿಲ್ಲ, 7ರಲ್ಲಿ ಶನಿ ಇದೆ, 7ರಲ್ಲಿ ರಾಹು ಇದೆ, 7ರಲ್ಲಿ ಕುಜ ಇದೆ, ಮದುವೆ ಆಗಿಲ್ಲ ಅಂತಲ್ಲ, ಹಂಗ್ ಬರೋದಿಲ್ಲ ಕಾನ್ಸೆಪ್ಟ್. ಯಾವ ದಶಾ ನಡೀತಾ ಇದೆ ದಟ್ ಈಸ್ ದಿ ಡ್ರೈವರ್ ಜ್ಯೋತಿಷ್ಯದಲ್ಲಿ. ಬಹಳಷ್ಟು ಜ್ಯೋತಿಷ್ಯ ಅರ್ಥ ಮಾಡ್ಕೋಬೇಕು. ಬಹಳಷ್ಟು ಜನಕ್ಕೆ ಇದು ಗೊತ್ತಿದೆ, ಜ್ಯೋತಿಷ್ಯ ಕಲ್ತಿರೋರಿಗೆ 100% ಗೊತ್ತು. ಅವ್ರು ಒಂದೇ ಒಂದು ಮಾತು ಕೇಳಿ, ಜ್ಯೋತಿಷ್ಯ ಕಲ್ತಿರೋರ್ಗೆ ಫೈನಲ್ ಡಿಸಿಷನ್ ಮೇಕರ್ ಯಾರು ಅಂತಂದ್ರೆ ಅವ್ರು ನಿಜವಾಗ್ಲೂ ಹೇಳ್ತಾರೆ DBA ಅಂತ ಕರೀತಾರೆ. ವಾಟ್ ಇಸ್ DBA? ದಶಾ ಭುಕ್ತಿ ಅಂತರ್ಭುಕ್ತಿ. ಅದನ್ನು ಹೊರತುಪಡಿಸಿ ಯಾವ ಗ್ರಹ ಕೂಡ 7ನೇ ಮನೇಲಿ ಇರ್ತಕ್ಕಂಥ ಗ್ರಹ ಅಥವಾ ಯಾವುದೋ ಬೇರೆ ಗ್ರಹ, ದೃಷ್ಟಿ ಗ್ರಹಗಳು ಮದುವೆನ ತಡೆಯೋದಿಲ್ಲ. ದಶಾಭುಕ್ತಿ ಇಸ್ ದಿ ಫೈನಲ್. ದಶಾನಲ್ಲಿ ನಮಗೆ 2, 7, 11 ಬರಬೇಕು, ಅವಾಗ ಎಸ್ ಅನ್ನತ್ತೆ. ಅಂದ್ರೆ ದಶಾ 10 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು, 7 ವರ್ಷ ಇರ್ಬೋದು, ಆ ಪೀರಿಯಡ್ ಅಲ್ಲಿ ಎಸ್ ಅನ್ನತ್ತೆ. ಅದಾದ್ಮೇಲೆ ನಾವು ಭುಕ್ತಿಗೆ ಹೋಗ್ಬೇಕಾಗುತ್ತೆ. ಭುಕ್ತಿಲಿ ನಮಗೆ 2, 7, 11 ಬರಬೇಕು. ಆಮೇಲೆ ಅಂತರ್ಭುಕ್ತಿಲಿ 2, 7 ಇರಬೇಕು. ಅದ್ರಲ್ಲಿ ನಮ್ಗೆ ಏನಾಗುತ್ತೆ, ಪಿನ್ ಡೌನ್ ಮಾಡ್ಬೋದು. ನೋಡಿ, ಈ ದಶಾಲಿ 7 ವರ್ಷದಲ್ಲಿ ಮದುವೆ ಆಗುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಯಾವ ಒಂದು ಭುಕ್ತಿಗಳಲ್ಲಿ 9 ಗ್ರಹಗಳಲ್ಲಿ ಕೆಲವು ಭುಕ್ತಿಗಳು 2, 7, 11 ಕೊಡುತ್ತೆ. ಆ ಭುಕ್ತಿ ನೋಡಿದಾಗ ಇನ್ನು 2 ವರ್ಷ ಆದ್ಮೇಲೆ ಆಗುತ್ತೆ ಅಂತ ಹೇಳ್ತೀವಿ. ಆ 2 ವರ್ಷದಲ್ಲಿ ಅಂತರ್ಭುಕ್ತಿಗೆ ಹೋದಾಗ ಒಂದು 3 months ಪೀರಿಯಡ್ ಅಂತ ಕೊಡ್ತೀವಿ. ಅಲ್ಲಿಗೆ ನಾವು ಪಿನ್ ಡೌನ್ ಮಾಡ್ತೀವಿ ನಾವು ನಕ್ಷತ್ರ ನಡಿಲಿ. ಆ ಪಿನ್ ಡೌನ್ ಮಾಡಿದಾಗ ಇಂಥ ಟೈಮಲ್ಲಿ ಆಗ್ತಕ್ಕಂಥದ್ದು ಅಂತ ಬರುತ್ತೆ. ಆದ್ರೆ 7ನೇ ಮನೆ ಗ್ರಹನೇ ಇಟ್ಕೊಂಡು 7ರಲ್ಲೇ ಪ್ರಾಬ್ಲಮ್. ನಾವು ಬಹಳಷ್ಟು ಜನ ಹೇಳ್ತಾರೆ 7ನೇ ಮನೇಲಿ ಆ ಗ್ರಹ ಇದೆ, ಈ ಗ್ರಹ ಇದೆ, ನಾವು ಸಾಕಷ್ಟು ಪೂಜೆ ಮಾಡಿ ಇಟ್ಟಿದೀವಿ ಅಂತ. ಆ ಪಾಪ ಆ ಗ್ರಹ ನಾನು ಏನು ಕೊಡಲ್ಲಪ್ಪ, ನಾನು ಮದುವೆ ಮಾಡಿಸಲ್ಲಯ್ಯ, ನನ್ಗೆ ಯಾಕೆ ಪೂಜೆ ಮಾಡ್ತೀರಿ ಅಂತ ಕೇಳ್ತಾ ಇದೆ. ದಶಾನಾಥನ್ ಹೋಗಿ ಕೇಳ್ರಯ್ಯ ಅಂತ ಹೇಳ್ತಾರೆ. ದಶಾಭುಕ್ತಿ ಮೇಲೆ ನೀವು ಶಾಂತಿಗಳನ್ನ ಮಾಡಿ. ಬಹಳಷ್ಟು ಜನ ಹೇಳ್ತಾರಲ್ಲ,
ಯಾವ್ದಕ್ ಶಾಂತಿ ಮಾಡಬೇಕು ಅಂತ ದಶಾ ಭುಕ್ತಿ ಅಂತರ್ಭುಕ್ತಿ ಈ ಗ್ರಹ ಯಾವ್ದು ನಡೀತಾ ಇದೆ ಅಂತ ನೋಡ್ಕೊಂಡು ಶಾಂತಿ ಮಾಡಿ, ನಾಟ್ ಆನ್ 7th ಆರ್ ಸಮಥಿಂಗ್ ಎಲ್ಸ್. ಇದಕ್ಕೆ ಬೆಸ್ಟ್ 2 ಗ್ರಹಗಳು ಗುರು ಮತ್ತೆ ಶುಕ್ರ. ಈ ಗುರು ಮತ್ತೆ ಶುಕ್ರನ ಕಾಂಬಿನೇಷನ್ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ಸೊ ಈ ಒಂದು ಗುರು ಶುಕ್ರನ ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅಂತ ಖಂಡಿತ ಸಮಯದ ಅಭಾವ ಇದೆ, ಖಂಡಿತ ನಾಳೆ ಹೇಳ್ತೀನಿ. ಬಟ್ ಆದ್ರೆ 7ನೇ ಮನೆಗೆ ಮಾತ್ರ ನೀವು ಒಂದು ನಿರ್ದಿಷ್ಟವಾಗಿ ಶಾಂತಿ ಮಾಡಬೇಡಿ. ದಶಾ ಭುಕ್ತಿ ಅಂತರ್ಭುಕ್ತಿಗೆ ಅದರಿಂದ ಹೋಗಿ ಏನ್ ಶಾಂತಿ ಮಾಡಬೇಕು, ಏನ್ ಮಂತ್ರಗಳು ಹೇಳ್ಬೇಕು ಅಂತ ಯಾರಾದ್ರೂ ಜ್ಯೋತಿಷ್ ಹತ್ರ ಕೇಳಿ ಅದಕ್ಕೆ ಮಾಡಿ. ದೇ ಆರ್ ದಿ ಗಿವರ್ ಅಷ್ಟೇ. 7ನೇ ಮನೆ ಯಾವತ್ತೂ ಆಪರೇಷನ್ ಅಲ್ಲಿ ಬರಲ್ಲ, ಅದು ದಶಾಭುಕ್ತಿಲಿ ಇಲ್ಲ ಅಂದ್ರೆ. 7ನೇ ಮನೇಲಿ ಏನಾದ್ರು ಗ್ರಹ ಇದೆ ಅಂತಂದ್ರೆ ಅವರೇ ನಿಮ್ಗೆ ಮದುವೆ ಕೊಡ್ತಕ್ಕಂಥದ್ದು. ಯಾಕಂದ್ರೆ 7 ಅಂದ್ರೆ ಮದುವೆ ಕೊಡ್ಲೇಬೇಕು. ಶನಿ ಇರ್ಲಿ 7ರಲ್ಲಿ, ಕುಜ ಇರ್ಲಿ, ರಾಹು ಇರ್ಲಿ 7ರಲ್ಲಿ ಕೊಟ್ಟೆ ಕೊಡ್ತಾರೆ. ಅವ್ರದ್ದು ಏನಾದ್ರು 6ನೇ ಮನೆ ಸಂಬಂಧ ಇತ್ತು ಅಂದ್ರೆ ಮದುವೆನ ಕಟ್ ಮಾಡ್ತಾನೆ ಅಷ್ಟೇ ಹೊರತು 7ನೇ ಮನೇಲಿ ಇರ್ತಕ್ಕಂಥ ಪ್ರತಿಯೊಂದು ಗ್ರಹ ಅಥವಾ 7ನೇ ಅಧಿಪತಿ ಮದುವೆನ ಕೊಟ್ಟೆ ಕೊಡುತ್ತೆ. ಯಾವಾಗ ಅಂದ್ರ ದಶಾದಲ್ಲಿ ಅಥವಾ ಭುಕ್ತಿಯಲ್ಲಿ ಅಂತರ್ಭುಕ್ತಿಲಿ. ಇದನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು ಜ್ಯೋತಿಷರು. ಪ್ಲಸ್ ನಮಗೂ ಒಂದ್ ಸ್ವಲ್ಪ ಸಾಮಾನ್ಯ ಜನಕ್ಕೂ ಅರ್ಥ ಮಾಡ್ಕೋಬೇಕು. ದಶಾಭುಕ್ತಿ ಅಂತರ್ಭುಕ್ತಿ ಫೈನಲ್. ಓಕೆ ಗುರುಜಿ, ಧನ್ಯವಾದಗಳು ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರು ಇನ್ನಷ್ಟು ಮಾತನಾಡಬಹುದಿತ್ತು, ಬಟ್ ಸಮಯದ ಅಭಾವ, ಕಾರ್ಯಕ್ರಮನ ಮುಗಿಸಲೇಬೇಕು. ಸೊ ನಾಳಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳನ್ನ ಖಂಡಿತವಾಗ್ಲೂ ಗುರುಜಿಯವರು ತಿಳಿಸ್ಕೊಡ್ತಾರೆ. ಸೊ ಸಾಕಷ್ಟು ಕರೆಗಳು ಬರ್ತಾ ಇತ್ತು. ಸೊ ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ಕರೆಗಳಾಗುತ್ತೋ ಅಷ್ಟು ಕರೆಗಳನ್ನ ಸ್ವೀಕರಿಸಿದ್ವಿ. ಸೊ ನಾಳಿನ ಸಂಚಿಕೆಯಲ್ಲಿ ಇನ್ ಭೇಟಿ ಆಗ್ತೀನಿ. ಸೆಪ್ಟೆಂಬರ್ 15, 16 ಮೈಸೂರು, 29, 30 ಬೆಂಗಳೂರು, ಅಕ್ಟೋಬರ್ 13, 14 ಮಂಗಳೂರು ಅಂತ ಹೇಳ್ತಾ ಭೇಟಿ ಆಗ್ತೀನಿ ನಾಳೆ. ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗಾಗಿ. ನಮಸ್ಕಾರ.